PCOS ಅನ್ನೋ ಪದನ ನೀವೆಲ್ಲರೂ ಸಾಕಷ್ಟು ಕೇಳಿರ್ತೀರ. ಹಾಗಿದ್ರೆ ಬನ್ನಿ PCOS ಅಂತ ಹೇಳಿದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇದರ ಫುಲ್ ಫಾರ್ಮ್ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಥವಾ ಡಿಸೀಸ್. ಇದನ್ನು PCOD ಅಂತ ಸಹ ಕರಿತೇವೆ. ಇದು ಒಂದು ಸಿಂಗಲ್ ಕಂಡೀಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಒಂದು ಸಿಂಡ್ರೋಮ್, ಅಂದರೆ ಗ್ರೂಪ್ ಆಫ್ ಸಿಂಪ್ಟಮ್ಸ್, ಲಕ್ಷಣಗಳು ಈ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತೆ. PCOS ಇರುವಂಥ ಮಹಿಳೆಯರಲ್ಲಿ ಕಾಮನ್ ಆಗಿ ಕಾಣಿಸ್ಕೊಳ್ಳುವಂಥ ಲಕ್ಷಣಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಇರ್ರೆಗ್ಯುಲರ್ ಪೀರಿಯಡ್ಸ್. ಇವರಲ್ಲಿ 2 ತಿಂಗಳು ಅಥವಾ 3 ತಿಂಗಳಿಗೆ ಒಂದ್ಸಲ ಪೀರಿಯಡ್ಸ್ ಆಗ್ತಿರುತ್ತೆ, ಅಥವಾ ಕೆಲವರಲ್ಲಿ ಪೀರಿಯಡ್ಸ್ ಆಗೋದೇ ಸ್ಟಾಪ್ ಆಗಿರ್ಬೋದು. ಎರಡನೇದಾಗಿ ಮುಖದ ಮೇಲೆ ಎಕ್ಸೆಸಿವ್ ಹೇರ್ ಗ್ರೋತ್ ಇರುತ್ತೆ, ಹೆಚ್ಚಾಗಿ ಅದು ಜಾ ಲೈನ್ ಮತ್ತು ಅಪ್ಪರ್ ಲಿಪ್ ಭಾಗದಲ್ಲಿ ಕಾಣಿಸುತ್ತೆ. ಮತ್ತು ಇನ್ನು ಕೆಲವರಲ್ಲಿ ಚೆಸ್ಟ್ ಭಾಗದಲ್ಲಿ ಮತ್ತು ಬ್ಯಾಕಿನ ಅಪ್ಪರ್ ರೀಜನಲ್ಲಿ ಈ ಹೇರ್ ಗ್ರೋತ್ ಜಾಸ್ತಿ ಇರುತ್ತೆ. ಇದನ್ನು ನಾವು ಹಿರ್ಸುಟಿಸಮ್ ಅಂತ ಕರಿತೇವೆ. ಇದರೊಟ್ಟಿಗೆ ಮುಖದ ಮೇಲಿನ ಸ್ಕಿನ್ನಿನ ಆಯಿಲಿನೆಸ್ ಜಾಸ್ತಿ ಇದ್ದು ಹೆಚ್ಚಾಗಿ ಮೊಡವೆಗಳು ಮುಖದ ಮೇಲೆ ಕಾಣಿಸ್ಕೊಳ್ಳುತ್ತೆ. PCOS ಇರುವಂಥ ಮಹಿಳೆಯರಲ್ಲಿ ವೆಯ್ಟ್ ಗೇನ್ ಹೆಚ್ಚಾಗಿರುತ್ತೆ. ಎಸ್ಪೆಷಲಿ ಹೊಟ್ಟೆ ಮತ್ತು ಹಿಪ್ಸ್ ರೀಜನಲ್ಲಿ ಈ ಫ್ಯಾಟ್ ಡೆಪೋಸಿಷನ್ ಜಾಸ್ತಿ ಇರುತ್ತೆ. ಇದನ್ನು ನಾವು ಟ್ರಂಕಲ್ ಒಬಿಸಿಟಿ ಅಂತ ಕರಿತೇವೆ. ಹಾಗೆ ಇವರಿಗೆ ಪ್ರೆಗ್ನೆಂಟ್ ಆಗಲಿಕ್ಕೆ, ಮಗು ಮಾಡ್ಕೊಳ್ಲಿಕ್ಕೆ ಸಹ ಕಷ್ಟ ಆಗ್ತಿರುತ್ತೆ. ಸೊ PCOS ಇರುವಂಥ ಪ್ರತಿಯೊಂದು ಮಹಿಳೆಯರಲ್ಲಿ ನಾನು ಹೇಳಿದಂಥ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳೇಬೇಕು ಅಂತ ಇಲ್ಲ. ಕೆಲವರಲ್ಲಿ ಎಲ್ಲೋ 1-2 ಲಕ್ಷಣಗಳಿದ್ದು ಅದು ಮೈಲ್ಡ್ ಫಾರ್ಮ್ಸಲ್ಲಿರುತ್ತೆ. ಇನ್ನು ಕೆಲವರಲ್ಲಿ ಈ ಪ್ರತಿಯೊಂದು ಲಕ್ಷಣಗಳು ಸಿವಿಯರ್ ಫಾರ್ಮಲ್ಲಿ ಸಹ ಕಾಣಿಸ್ಕೊಳ್ಬೋದು. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ವೇರಿ ಆಗುತ್ತೆ. ಹಾಗಾಗಿ ನಾವು ಇದನ್ನು ಸಿಂಡ್ರೋಮ್ ಅಂತ ಕರಿತೀವಿ.